ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ಸಮಯ ದೇವರ ವಚನದಿಂದ ಮಾತನಾಡಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರನಾಗಿರ್ತೇನೆ. ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗವು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ರಿಂದ 30 ತನಕ ಇರುವಂತಹ ವಚನಗಳು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ರಿಂದ 30 ತನಕ ಇರುವಂತಹ ವಚನಗಳು. 18ರಿಂದ 30 ತನಕ ಇರುವಂತಹ ವಚನಗಳನ್ನ ಧ್ಯಾನ ಮಾಡುವ ಸಮಯದಲ್ಲಿ ಎರಡು ಸಂಭಾಷಣೆಗಳು ನಡೆದಿರುವಂತಹ ವಿಷಯಗಳು ನಮಗೆ ಕೇಳಿ ಬರುತ್ತೆ. ಮೊದಲನೇ ಒಂದು ಸಂಭಾಷಣೆ, ಒಬ್ಬ ಐಶ್ವರ್ಯವಂತನಾಗಿರುವಂತ ಅಧಿಕಾರಿ ಯೇಸು ಸ್ವಾಮಿಯನ್ನ ನಾನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡ್ಬೇಕೆಂಬುದಾಗಿ ಕೇಳುವಂಥದ್ದು. ಎರಡನೇದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಉತ್ತರವನ್ನ ನೀಡುವಂತ ಒಂದು ಸಂಭಾಷಣೆಯನ್ನ ನಾವು ನೋಡಬಹುದು. ಆದ್ರಿಂದ 18ರಿಂದ 30 ತನಕ ಇರುವಂತ ವಚನಗಳನ್ನು ಆಲಿಸುವಾಗ ಧ್ಯಾನ ಮಾಡುವಾಗ ನನಗೆ ತೋರು ಬಂದಂತ 2-3 ವಿಷಯಗಳನ್ನ ನಾನು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡುವನಾಗಿರ್ತೇನೆ. ಒಂದನೇ ಅಂಶ ಬಂದ್ಬಿಟ್ಟು, ಯೇಸು ಸ್ವಾಮಿಯ ಬಳಿ ಬಂದು ಒಬ್ಬ ಐಶ್ವರ್ಯವಂತ ಅಧಿಕಾರಿಯು ನಾನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವ ಏನು ಮಾಡಬೇಕೆಂಬುದಾಗಿ ಕೇಳುವಾಗ, ಮೋಶೆ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರುವಂತ ಎಲ್ಲ ಆಜ್ಞೆಗಳನ್ನ ಪಾಲಿಸಬೇಕೆಂಬುದಾಗಿ ಹೇಳುವಂಥದ್ದು. ಅಂದ್ರೆ ಕದಿಯಬಾರದು, ವ್ಯಭಿಚಾರ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು ಎಂಬುದಾಗಿ ನಾನು ಇವೆಲ್ಲ ಚಿಕ್ಕ ಪ್ರಯೋಜನ ಮಾಡಿದ್ದೇನೆ ಎಂಬುದಾಗಿ ಐಶ್ವರ್ಯವಂತನು ತಿರುಗಿ ಹೇಳ್ತಾ ಇದ್ದಾನೆ. ಆದ್ರೆ ಯೇಸು ಸ್ವಾಮಿ ಅವನಲ್ಲಿರುವಂತ ಒಂದು ಕೊರತೆಯನ್ನ ನೋಡಿ ಹೇಳ್ತಾ ಇದ್ದಾನೆ, ನೀನು ಗಳಿಸಿರುವಂತ ಒಂದು ಸಂಪತ್ತನ್ನ ನೀನು ಬಿಟ್ಟು ನೀನು ಬಡ ಜನರಿಗೆ ಹಂಚಿ ನನ್ನ ಹಿಂದೆ ಬರಬೇಕು ಎಂಬುದಾಗಿ. ಅದರ ಐಶ್ವರ್ಯವಂತನಿಗೆ ಇದು ಮಾಡುವಂಥದ್ದು ಬಹಳ ಕಷ್ಟಕರವಾಗಿ ತೋರಿ ಬಂತು. ಅದೇ ಬೇರೆ ಇವು ಐಶ್ವರ್ಯವಂತನ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ಲಿಕ್ಕೆ ಒಂದು ಅಂಶ ಅಡ್ಡಿಯಾಗಿ ನಿಲ್ಲುವಂಥದ್ದು ಇವನು ಗಳಿಸಿರುವಂತಹ ಒಂದು ಸಂಪತ್ತೆ. ಬೇರೆ ಅದೇ ರೀತಿಯಲ್ಲಿ ನಾವು ಇವತ್ತು ಗಳಿಸಿರುವಂತ ಸಂಪತ್ತು ನಮಗೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಆಗಲಿಕ್ಕೆ ನಮಗೆ ಅಡ್ಡಿಯಾಗಿ ನಿಲ್ಲಬಾರದು. ಇವನು ಸಂಪತ್ತು ಕಡೆಗೆ ಇವನು ಬಿಟ್ಟು ಕೊಡ್ಲಿಕ್ಕೆ, ಇವನು ಗಳಿಸಿರುವಂಥ ಸಂಪತ್ತನ್ನ ಬೇರೆಯವರಿಗೆ ಹಂಚಲಿಕ್ಕೆ ಇವನಿಗೆ ಮನಸ್ಸು ಬರಲಿಲ್ಲ. ಆದ್ದರಿಂದ ಇವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾದ ದೇವರನ್ನ ಅನುಸರಿಸದೆ ಇವನು ಹಿಂತಿರುಗಿ ಹೋದನು. ಎರಡನೇದಾಗಿ, ಈ ಐಶ್ವರ್ಯವಂತನಲ್ಲಿ ತ್ಯಾಗದ ಮನೋಭಾವ ಇರಲಿಲ್ಲ. ಬೇರೆ ತ್ಯಾಗದ ಮನೋಭಾವ ಅಂದ್ರೆ, ದೇವರು ಈ ಲೋಕದಲ್ಲಿ ಜೀವನ ಮಾಡೋಕೆ ನಮಗೆಲ್ಲವನ್ನ ಕೊಟ್ಟಿದ್ದಾನೆ. ನಾವು ಗಳಿಸಿರುವಂತ ಎಲ್ಲ ಆಸ್ತಿ, ಅಂತಸ್ತು, ಸಂಪತ್ತು ಏನೇ ಇದ್ರೂ ಸಹ ಅದೆಲ್ಲವೂ ದೇವರ ದಾನ. ಆದರೆ ದೇವರಿಗೋಸ್ಕರ ನಾವು ಸಮರ್ಪಣೆ ಮಾಡಲಿಕ್ಕೆ, ದೇವರಿಗೋಸ್ಕರ ಎಲ್ಲವನ್ನ ಬಿಟ್ಟು ಕೊಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಈ ಐಶ್ವರ್ಯವಂತನು ತ್ಯಾಗದ ಮನೋಭಾವವನ್ನು ಹೊಂದಿದ್ದಿದ್ರೆ, ಇವನು ಸಂಪತ್ತನ್ನ ಬಡಜನ ಹಂಚಿ ಯೇಸು ಕ್ರಿಸ್ತನಿಂದ ಹೋಗಿದ್ರೆ ಇನ್ನೂ ಹೆಚ್ಚು ಸಂಪತ್ತು ಬರ್ತುಕೊಳ್ಳುವಂತ ವ್ಯಕ್ತಿಯಾಗಿ ದೇವರು ಮಾಡ್ತಾ ಇದ್ದಾನೆ. ಆದ್ರೆ ಈ ತ್ಯಾಗದ ಮನೋಭಾವ ಇವನ ಇರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಹ ಇವತ್ತು ತ್ಯಾಗದ ಮನೋಭಾವ ನಮ್ಮಲ್ಲಿ ಬರಬೇಕು. ಯಾಕಂದ್ರೆ ನಾವು ಗಳಿಸಿರುವಂತ ಆಸ್ತಿ ಅಂತಸ್ತು ಏನೇ ಇದ್ರು ಅದೆಲ್ಲವೂ ದೇವರು ನಮಗೆ ಕೊಟ್ಟಿರುವಂತ ಒಂದು ಆಶೀರ್ವಾದ ಆಗಿದೆ ಪ್ರೇರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, 1 ವರ್ಷಗಳ ಪುಸ್ತಕದಲ್ಲಿ 18ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಎಲಿಸನಿಗೆ ಆಹಾರವನ್ನು ನೀಡಿದಂತ ಒಬ್ಬ ಬಡ ವಿಧವೆ ಕುರಿತಾಗಿ. ಆ ಬಡ ವಿಧವೆ ತನ್ನ ಮಗನ ಅನಾರೋಗ್ಯದಲ್ಲಿರುವಾಗಲೂ, ಬರಗಾಲ ಇದ್ದಂತ ಸಮಯದಲ್ಲಿಯೂ ತನಗಿರುವಂತ ಒಂದೇ ಒಂದು ಇಟ್ಟು ರೊಟ್ಟಿಯಿಂದ, ಸೇರಿನಿಂದ, ಒಂದು ಎಣ್ಣೆಯಿಂದ ಮಾಡಿ ಎಲಿಸನಿಗೆ ಕೊಟ್ಟು ಆಕೆ ದೇವರಿಂದ ಅನುಗ್ರಹವನ್ನ ಅವ್ರ ಮನೆಯಲ್ಲಿ ತೀರಲೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇರೆ, ದೇವರಿಗೋಸ್ಕರ ನಾವು ಏನೆಲ್ಲ ಸಮರ್ಪಣೆ ಮಾಡ್ತೇವೋ, ದೇವರಿಗೋಸ್ಕರ ನಾವು ತ್ಯಾಗವನ್ನು ಮಾಡೋದಾದ್ರೆ ದೇವರು ನಮಗೆ ನಿಜವಾಗ್ಲೂ ಅನುಗ್ರಹವನ್ನ ಒದಗಿಸುವನಾಗಿದ್ದಾನೆ. 5 ರೊಟ್ಟಿ 2 ಮೀನು ಹೊಂದಂತ ಒಬ್ಬ ಹುಡುಗ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳದೆ ಅವನು ಪರರಿಗೋಸ್ಕರ ದೇವರ ಕರಗಳಿಸುವಂತ ಅನೇಕ ಜನರಿಗೆ ಆಶೀರ್ವಾದ ಇತ್ತು. ಒಂದು ವೇಳೆ ಆ ಹುಡುಗ ನನಗೋಸ್ಕರ, ನನಗೆ ಬೇಕು, ನನ್ನ ಹೊಟ್ಟೆ ತುಂಬಿದ್ರೆ ಸಾಕು ಎಂಬುದಾಗಿರುವಂತ ಆಲೋಚನೆ ಇರುವುದಾದ್ರೆ ಅವನು ಸಹ ಸ್ವಾರ್ಥ ತ್ಯಾಗದ ಮನೋಭಾವನಲ್ಲಿ ಬರ್ತಾ ಇರಲಿಲ್ಲ. ಅನೇಕರಿಗೆ ಉಪಕಾರ ಸಿಗ್ತಾ ಇರಲಿಲ್ಲ. ಆ ಸ್ವಾರ್ಥತೆಯನ್ನು ಬಿಟ್ಟು ನಾವು ಬರೋದಾದ್ರೆ ನಮ್ಮಲ್ಲಿ ತ್ಯಾಗದ ಭಾವನೆ ಬಂದೇ ಬರುತ್ತೆ. ನಾವು ದೇವರಿಗೋಸ್ಕರ ಎಲ್ಲವನ್ನ ಕೊಡ್ಲಿಕ್ಕೆ ಸಿದ್ಧರಾಗ್ತೇವೆ. ಮತ್ತು ತದನಂತರ 18ನೇ ಅಧ್ಯಾಯದಲ್ಲಿ 28ರಿಂದ 30 ವಚನಗಳನ್ನು ನೋಡುವಾಗ ಪೇತ್ರನು ಅಲ್ಲಿ ದೇವರನ್ನ ಕೇಳ್ತದೆ, ನಾನು ಎಲ್ಲವನ್ನ, ಮನೆ ಮಠ ಮಾರ ಎಲ್ಲವನ್ನ ಬಿಟ್ಟು ಸ್ವಾಮಿ ನಾವು ನಿಮ್ಮ ಹಿಂದೆ ಬರ್ತಾ ಇದ್ದೇವೆ, ನಾವು ನಿಮ್ಮ ಹಿಂದೆ ಬರೋದರಿಂದ ನಮಗೆ ಏನಾಯಿತು ಎಂಬುದಾಗಿ. ಸ್ವಾಮಿ ಅಲ್ಲಿ 30ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ನೀವು ನನಗೋಸ್ಕರ ಹೆಂಡತಿ, ಮಕ್ಕಳು, ಮನೆ ಮಠ ಮಾರ ಎಲ್ಲ ಸಂಬಂಧಗಳನ್ನ ಬಿಟ್ಟು ಬರೋದಾದ್ರೆ ಈ ಲೋಕದಲ್ಲಿ ನಿಮಗೆ ದೇವರು ಹೆಚ್ಚಾಗಿ ಅನುಗ್ರಹವನ್ನು ಕೊಡುವನಾಗಿರ್ತಾನೆ, ಹೆಚ್ಚು ಪಾಲು ನಿಮಗೆ ದೊರೆಯುವಂಥದ್ದಾಗುತ್ತದೆ. ಅದೇ ರೀತಿಯಲ್ಲಿ ಮುಂದಿನ ಲೋಕದಲ್ಲಿ ನಿಮಗೆ ನಿತ್ಯ ಜೀವಕ್ಕೆ ನೀವು ಬಾಧ್ಯಸ್ಥರಾಗುತ್ತಾರೆ ಎಂಬುದಾಗಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ. ಪ್ರಿಯರೇ, ಆದರೆ ನಾನು ಹೇಳಲಿಕ್ಕೆ ಬರುವಂಥ 3 ವಿಷಯಗಳೇನೆಂದರೆ, ಸಂಪತ್ತು ನಮಗೆ ಯಾವಾಗಲೂ ದೇವರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ನಮಗೆ ಅಡ್ಡಿಯಾಗಿ ನಿಲ್ಲಬಾರದು. ನಾವು ಸಂಪತ್ತನ್ನ ದೇವರು ಕೊಟ್ಟಿರುವಂಥ ಒಂದು ದಾನ ಎಂಬುದಾಗಿ ನಿಂತು ತಿಳಿದುಕೊಂಡು ದೇವರಿಗೋಸ್ಕರ ನಾವು ಸಮರ್ಪಣೆ ಮಾಡುವರಾಗಿರ್ಬೇಕು, ತ್ಯಾಗವನ್ನು ಮಾಡುವರಾಗಿರ್ಬೇಕು. ಯಾಕಂದ್ರೆ ದೇವರು ನಮಗೆಲ್ಲವನ್ನು ಕೊಟ್ಟನು ನಾವು ದೇವರಿಗೋಸ್ಕರ ಕೊಡೋದಾದ್ರೆ ಮುಂದಿನ ಹೆಚ್ಚಿನ ಪಾಲನ್ನು ನಾವು ಪಡೆದುಕೊಳ್ಳೋರಾಗಿ ಜೀವನ ಮಾಡ್ತೇವೆ ಎಂಬುದಾಗಿರುವಂಥ ಒಂದು ತ್ಯಾಗದ ಭಾವ ನಮ್ಮಲ್ಲಿ ಬರಬೇಕು. ಅದೇ ರೀತಿಯಲ್ಲಿ ದೇವರು ತಿಳಿಸ್ಕೊಟ್ಟಿರುವ ಹಾಗೆ ನಾವೆಲ್ಲವನ್ನ ತ್ಯಾಗವನ್ನು ಮಾಡೋದಾದ್ರೆ
ದೇವರ ಉತ್ತರ ಏನಾಗಿದೆ ಅಂದರೆ, ನೀವು ಈ ಲೋಕದಲ್ಲಿ ಹೆಚ್ಚು ಪಾಲು ನಿಮಗೆ ಸಿಗುತ್ತದೆ, ದೇವರ ಅನುಗ್ರಹಕ್ಕೆ ಪಾತ್ರ ಆಗ್ತೀರಾ. ಅದೇ ರೀತಿಯಲ್ಲಿ ಮುಂದಿನ ಲೋಕದಲ್ಲೂ ಈ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತಾರೆ ಎಂಬುದಾಗಿ ದೇವರು ಆದ್ದರಿಂದ ನಾವು ಈ ವಾಕ್ಯಾನುಸಾರವಾಗಿ ನಮ್ಮ ಜೀವನಗಳನ್ನು ನಾವು ಸಮರ್ಪಣೆ ಭಾವನೆಯಿಂದ ನಾವು ದೇವರಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ದೇವರನ್ನು ಅನುಸರಿಸೋರಾಗಿ ಜೀವನ ಮಾಡೋಣ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸೋನಾಗಿರ್ತೇನೆ.